ಹೈಕಮಾಂಡ್ಗೆ ಉಪಚುನಾವಣೆ ಟಿಕೆಟ್ ಘೋಷಣೆ ಕಗ್ಗಂಟಾಗಿದೆ. ಟಿಕೆಟ್ ನಮಗೆ ಸಿಗಬೇಕು ಅಂತ ಹೇಳಿ ಹಗ್ಗ ಜಗ್ಗಾಟ ಶುರುವಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಟಿಕೆಟ್ ಫೈಟ್ ತಾರಕಕ್ಕೆ ಏರಿದ್ದು ವರಿಷ್ಠರು ಯಾರಿಗೆ ಮಣಿಯನ್ನ ಹಾಕ್ತಾರೆ ಅನ್ನೋದೇ ಕುತೂಹಲವಾಗಿದೆ. ಕಾಂಗ್ರೆಸ್ಗೆ ಕಗ್ಗಂಟಾಗಿದ್ದ ಬೈ ಎಲೆಕ್ಷನ್ ಟಿಕೆಟ್. ಸಿಎಂ ಡಿಸಿಎಂ ಉಸ್ತುವಾರಿ ಸಭೆಯಲ್ಲಿ ಟಿಕೆಟ್ ಫೈನಲ್. ಸಾಕಷ್ಟು ಕಗ್ಗಂಟಾಗಿದ್ದ ಬಾಗಲಕೋಟೆ ಹಾಗೂ ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಗೊಂದಲಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಡಿಸಿಎಂ ಸಭೆ ನಡೆಸಿದ್ರು. ಈ ವೇಳೆ ಒಂದು ವಾರದಿಂದಲೂ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಈಗ ಕ್ಲಿಯರ್ ಆಗಿದೆ. ಬಾಗಲಕೋಟೆ ವಿಚಾರದಲ್ಲಿ ಸಿಎಂ ಅವರೇ 2 ಸಭೆ ಮಾಡಿದ್ರು. ಮೇಟಿ ಕುಟುಂಬವನ್ನ ಒಪ್ಪಿಸುವುದು ಕಷ್ಟವಾಗಿತ್ತು. ಆದ್ರೆ ಇದೀಗ ಎಲ್ಲವೂ ಕ್ಲಿಯರ್ ಆದಂತಾಗಿದೆ. ಮೇಟಿ ಕುಟುಂಬಕ್ಕೆ ಬಾಗಲಕೋಟೆ ಟಿಕೆಟ್. ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್. ಖಾಸಗಿ ಹೋಟೆಲ್ ಸಭೆಯ ನಂತರ ಭಾರತ್ ಜೋಡೋ ಭವನದಲ್ಲಿ ಬಾಗಲಕೋಟೆ ದಾವಣಗೆರೆ ಟಿಕೆಟ್ ಕುರಿತು ಸುರ್ಜೇವಾಲಾ ಸಭೆ ನಡೆಸಿದ್ರು. ಡಿಕೆಶಿ ಸಚಿವರಾದ ಜಮೀರ್, ಕೆಎಚ್ ಮುನಿಯಪ್ಪ, ಶಣ್ಪ್ರಕಾಶ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ, ತನ್ವೀರ್ ಸೇಠ್ ಸೇರಿ ಹಲವರು ಭಾಗಿಯಾಗಿದ್ರು. ಕ್ಷೇತ್ರದ ಹಿತದೃಷ್ಟಿಯಿಂದ ಶಾಮನೂರು ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕೆಂಬ ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದರು. ಈ ವೇಳೆ ಕೆಲವು ಸಚಿವರು ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರ ಎಂಬ ಸಲಹೆ ನೀಡಿದ್ರು. ಜಮೀರ್ ಮಾತ್ರ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತ ಬ್ಯಾಂಕ್ ದೊಡ್ಡದಿದೆ. ನಾವು ಈವರೆಗೆ ಶಾಮನೂರ್ ಅವರನ್ನೇ ಬೆಂಬಲಿಸಿದ್ದೇವೆ. ಸಮುದಾಯ ಟಿಕೆಟ್ ಕೇಳ್ತಿದೆ, ನೀವೇ ನಿರ್ಧರಿಸಿ ಎಂದು ಪಟ್ಟು ಹಿಡಿದಿದ್ದಾರೆ. ನಿಮ್ಮೆಲ್ಲರ ಅಭಿಪ್ರಾಯ ಖರ್ಗೆ, ರಾಹುಲ್ ಮುಂದಿಡ್ತೇವೆ, ಅವರೇ ನಿರ್ಧರಿಸುತ್ತಾರೆ, ಅದಕ್ಕೆ ಬದ್ಧರಾಗಿರಬೇಕು ಎಂದಿದ್ದಾರೆ. ಯಾರಿಗೆ ಕೊಟ್ಟರೂ ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾಯಕರಿಗೆ ಸುರ್ಜೇವಾಲಾ ಸೂಚಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಕೆಶಿ, 2 ಕ್ಷೇತ್ರಗಳ ಉಪಚುನಾವಣೆ ಅಭ್ಯರ್ಥಿ ಆಯ್ಕೆ ಕುರಿತು ಪಕ್ಷದ ಮುಖಂಡರ ಸಭೆ ನಡೆದಿದೆ. ಎಲ್ಲರ ಅಭಿಪ್ರಾಯದಂತೆ ನಾವು ಹೈಕಮಾಂಡ್ಗೆ ನಮ್ಮ ಪಟ್ಟಿ ಕಳಿಸುತ್ತೇವೆ. ಅಂತಿಮವಾಗಿ ಅವರು ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ಜೊತೆಗೆ ಕೂಡ ಮಾತನಾಡಿದ್ದೇನೆ. ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ನಾಮಪತ್ರ ಸಲ್ಲಿಸಿದ್ದಾನೆ. ಅಗತ್ಯ ಬಿದ್ರೆ ಹಿಂಪಡೆಯುತ್ತೇನೆ ಅಂತಾನು ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಪಕ್ಷ ಹೇಳಿದ್ದು ಮಾಡ್ತೇವೆ ಎಂದಿದ್ದಾರೆ. ಒಗ್ಗಟ್ಟಿಂದ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಶೀಘ್ರವೇ ಅಭ್ಯರ್ಥಿ ಆಯ್ಕೆ ಘೋಷಿಸುತ್ತೇವೆ ಎಂದು ಡಿಕೆಶಿ ಹೇಳಿದ್ದಾರೆ. ಸಿಬಿಐ ಶಾಸಕರನ್ನೆಲ್ಲ ಕೂಡ ಆಹ್ವಾನಿಸಿದೆ. ಬಜೆಟ್ ಮೀಟಿಂಗ್ ಮಾಡಲಿಕ್ಕೆ ಮತ್ತು ಕೆಲವು ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತು ಎಲ್ಲರೂ ಕೂಡ ಆಹ್ವಾನಿಸಿದೆ. ಎಲ್ಲರೂ ಕೂಡ ಬಂದಿದ್ರು. ಲಾಸ್ಟ್ನಲ್ಲಿ ಈಗ ಅಶೋಕ್ ಬಂದಿದ್ರು. ಬಂದು ಅವರ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಅದಾದ ಮೇಲೆ GBA ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು, ಬೆಸ್ಕಾಮು, BWSSB, PNRCL, ಫೈರ್ ಫೋರ್ಸು, BDA ಅವರೆಲ್ಲ ಕೂಡ ಬಂದಿದ್ದಾರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಬಂದಿದ್ರು. ಸಂಸತ್ ಸದಸ್ಯರು ಬಂದಿದ್ರು, ಶಾಸಕರು ಬಂದಿದ್ರು. ಅವರೆಲ್ಲ ಬಂದು ಸುಮಾರು 10 ಗಂಟೆಯಿಂದ ಇಲ್ಲಿವರೆಗೂ ಮೀಟಿಂಗು ಊಟ ಮಾಡದೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಒಂದು ವಾರ್ಡ್ ವೈಸ್ ಗ್ರಾಂಟು ಒತ್ತಡವನ್ನು ಮಾಡಿದ್ದಾರೆ. ಎಲ್ಲ 5 ಕಾರ್ಪೊರೇಷನ್ನು ಸಪ್ರೇಟ್ ಆಗಿ ಅವ್ರದೇ ಆದಂಥ ಬಜೆಟ್ಟು ತಯಾರನ್ನು ಮಾಡಿಕೊಂಡಿದ್ದಾರೆ. ಯಾರ್ಯಾರು ಏನೇನು ಇದೆ ಅಂತೇಳಿ MLAಗಳು ಕೂಡ ಅವ್ರದ್ದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರ ರಿಕ್ವೆಸ್ಟ್ ಏನಂದರೆ ನಮಗೆ ವಾರ್ಡ್ ವೈಸ್ ಬಜೆಟ್ನ ನೀವು ಕೊಡಬೇಕು ಅಂತ ಒಂದು ಒತ್ತಾಯನ ಮಾಡಿದ್ದಾರೆ. ಒಂದು ಹೊಸ ವಿಶೇಷವಾದಂಥ ತೀರ್ಮಾನಕ್ಕೆ ನಾವೆಲ್ಲ ಬೆಂಗಳೂರದವರೆಲ್ಲ ಏನು ಹೇಳಿದ್ದಾರೆ ಮತ್ತು ನಾನು ಒಪ್ಕೊಂಡಿದ್ದೆ ಅಂದರೆ, ಈ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ತರಬೇಕು ಅಂತ. ನಾಗರಿಕರು ಈ ಫುಟ್ಪಾತಲ್ಲಿ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ.
ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳನ್ನ ಇಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಆಗ್ತಾ ಇದೆ. ಅದಕ್ಕೆ ನಿಗದಿಯಾದ ಸಮರ್ಥ ಶಾಮನೂರಿಗೆ ಬೆಣ್ಣೆ ನಗರಿ ಟಿಕೆಟ್. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಮಣೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ನಡೆಸಿದ ಮಾತುಕತೆ ಸಂದರ್ಭದಲ್ಲೇ 2 ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿದೆ. ಬಾಗಲಕೋಟೆಯಲ್ಲಿ ಮೇಟಿಯವರ 4 ಮಕ್ಕಳು ಟಿಕೆಟ್ ಬೇಡಿಕೆ ಇಟ್ಟಿದ್ದು ನಾನು ಅವರನ್ನು ಒಪ್ಪಿಸಿದ್ದೇನೆ. ಉಮೇಶ್ ಮೇಟಿ ಅಡ್ವೊಕೇಟ್ ಆಗಿದ್ದು ರಾಜಕೀಯದ ಅನುಭವವಿದೆ. ಕ್ಷೇತ್ರದಲ್ಲೂ ಚಿರಪರಿಚಿತರಾಗಿದ್ದಾರೆ. ಅವರಿಗೆ ಟಿಕೆಟ್ ನೀಡೋಣ ಎಂದಿದ್ದಾರೆ. ಅದಕ್ಕೆ ಸುರ್ಜೇವಾಲ್ ಕೂಡ ಎಸ್ ಅಂದಿದ್ದಾರೆ. ದಾವಣಗೆರೆ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡುವ ಬಗ್ಗೆ ಸಿಎಂ ಡಿಸಿಎಂ ಇಬ್ಬರು ಒಪ್ಪಿದ್ದಾರೆ. ಅದನ್ನೇ ಸುರ್ಜೇವಾಲಾ ಮುಂದಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಹಾಗಾಗಿ ಸಮರ್ಥ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗೋದು ಖಚಿತವಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದಿದ್ದಾರೆ. 2 ಕ್ಷೇತ್ರದಲ್ಲಿ ದಿವಂಗತ ನಾಯಕರ ಕುಟುಂಬದವರಿಗೆ ಟಿಕೆಟ್ ನೀಡುವ ನಿರ್ಧಾರ ಹೊರಬಿದ್ದಿದೆ. ದಾವಣಗೆರೆಯಲ್ಲೂ ಅಲ್ಪಸಂಖ್ಯಾತರನ್ನ ಓಲೈಸುವ ಪ್ರಯತ್ನಗಳಾಗಿದ್ದಾವೆ. ಮುಂದೆ ಎಂಎಲ್ಸಿ ಚುನಾವಣೆಯ ವೇಳೆ ಅವಕಾಶ ನೀಡುವ ಭರವಸೆಯನ್ನ ನೀಡಲಾಗಿದೆ. ಹೀಗಾಗಿ ಇಂದು ಅಥವಾ ನಾಳೆ ರಾತ್ರಿಯೊಳಗಡೆ ಎಐಸಿಸಿಯಿಂದ ಅಧಿಕೃತ ಘೋಷಣೆ ಹೊರಬೀಳಲಿದೆ.